ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಇವತ್ತು ಜನಾಕ್ರೋಶ ಯಾತನೆ ಮಾಡ್ತಾ ಇದ್ದಾರೆ. ಬಂಧುಗಳ, ಭಾರತೀಯ ಜನತಾ ಪಾರ್ಟಿ ಇವತ್ತು ಮುಸಲ್ಮಾನರ ವಿರೋಧಿಗಳಲ್ಲ, ಆದ್ರೆ ದೇಶದ್ರೋಹಿಗಳನ್ನ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾವ ಭಾರತೀಯ ಜನತಾ ಪಾರ್ಟಿ ಹಿಂದೆ ಅದೇ ಕಾಶ್ಮೀರದಲ್ಲಿ ಉಗ್ರಗಾಮಿಗಳು ಸವಾಲನ್ನ ಹಾಕಿದ್ರು, ಬನ್ನಿ ತಾಕತ್ತಿದ್ರೆ ನಿನ್ನ ತಾಯಿಯ ಎದೆಹಾಲನ್ನ ಕುಡಿದಿದ್ರೆ ಕಾಶ್ಮೀರದ ಲಾಲ್ ಚೌಕಕ್ಕೆ ಬಂದು ಭಾರತದ ತ್ರಿವರ್ಣ ಧ್ವಜ ಹಾರಿಸಿ ನೋಡೋಣ ಅಂತ ಸವಾಲನ್ನ ಕಾಶ್ಮೀರದ ಉಗ್ರಗಾಮಿಗಳು ಹಾಕಿದ್ರು. ಭಾರತೀಯ ಜನತಾ ಪಾರ್ಟಿ ಹಿಂದೆ ಹೋಗ್ಲಿಲ್ಲ. ಆ ಉಗ್ರಗಾಮಿಗಳು ಒಡ್ಡಂತ ಸವಾಲನ್ನ ಸ್ವೀಕಾರ ಮಾಡಿ ಅಂದಿನ ಮುರಳಿ ಮನೋಹರ್ ಜೋಶಿಜಿ ಅವರ ನೇತೃತ್ವದಲ್ಲಿ ದೇಶದ ಮೂಲೆ ಮೂಲೆಗಳಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕರ್ನಾಟಕದಿಂದಲೂ ಸಹ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಕಾಶ್ಮೀರದ ಲಾಲ್ ಚೌಕಕ್ಕೆ ಹೋಗಿ ಭಾರತದ ತ್ರಿವರ್ಣ ಧ್ವಜ ಹಾರಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡಿದ್ದಾರೆ. ಇದು ಭಾರತೀಯ ಜನತಾ ಪಾರ್ಟಿಯ ಒಂದು ಧೋರಣೆ. ಇದು ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ಪ್ರತಿಪಾದನೆಗಳು ಅಂತಕ್ಕಂಥ ಕಾರಣ. ಇವತ್ತು ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದೀರಲ್ಲ, ಇವತ್ತು ಹಿಂದೂಗಳು ಯಾರು ನಿಮಗೆ ಮತ ಕೊಟ್ಟಿಲ್ವ? ಹಾಗಾದ್ರೆ ಹಿಂದೂಗಳು ಯಾರು ಮತ ಕೊಟ್ಟಿಲ್ವ ನಿಮ್ಗೆ? ಹಾಗಾದ್ರೆ ಬರೀ ಮುಸಲ್ಮಾನರ ಓಟಿಂದನೇ ಬಂದು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರಾ? ಹಾಗಾದ್ರೆ ಬರೀ ಮುಸಲ್ಮಾನರ ಓಟಿಂದ ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರಾ? ಯಾರ ಟ್ಯಾಕ್ಸ್ ಹಣವನ್ನು ಈ ರೀತಿ ನೀವು ಖರ್ಚು